ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತೇನು ತೋರಿಸ್ತಿದ್ದೀನಿ ಅಂತ ಅಂದರೆ ಬೀನ್ಸ್ ಬೇಳೆ ಹಾಕಿ ಮಾಡೋ ಬಸ್ಸಾರು ಮತ್ತು ಬೀನ್ಸ್ ಪಲ್ಯನ ತೋರಿಸ್ತೀನಿ. ವೆರಿ ಟೇಸ್ಟಿ, ಸೂಪರಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ. ಸೊ ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ಬೇಳೆ ಹಾಕೊಂಡಿದ್ದಾರೆ ಕುಕ್ಕರಿಗೆ. ಆ್ಯಂಡ್ ಇಲ್ಲಿ ಬೀನ್ಸ್ ಎಲ್ಲ ಇದನ್ನ ಸೋಸ್ಕೊಳ್ಳೋದು ಎಷ್ಟು ರೈಟು ಗೈಸ್. ಇದನ್ನ ಸೋಸಿ ಅದ್ರದ್ದು ನಾರೆಲ್ಲ ತೆಗೆದು ಇಡೋದೇ ಒಂದು ಅವರ್ ಆಯ್ತು ಅದ್ಲಾಗಿ. ಸೊ ಇದನ್ನೆಲ್ಲ ಈಗ ತೊಳ್ಕೊತಾ ಇದ್ದಾರೆ. ತೊಳೆದು ಇವಾಗ ಬೇಳೆ ಬೀನ್ಸ್ನ ಹಾಕ್ತಾ ಇರೋದು ಕುಕ್ಕರಿಗೆ. ಸೊ ಇದನ್ನೆಲ್ಲ ಬೇಯಿಸ್ಕೋಬೇಕು, ಅದಕ್ಕೋಸ್ಕರ ಇದಕ್ಕೆ ಹಾಕೋತಾ ಇದ್ದಾರೆ. ಸೊ ನೀವು ನಾರ್ಮಲಾಗಿ ಏನು ಸೊಪ್ಪಿನ ಬಸ್ಸಾರು ಅದೆಲ್ಲ ನೋಡಿರ್ತೀರಾ. ಸೊ ಬೇಳೆ ಮತ್ತು ಬೀನ್ಸಿಂದು ಮೇ ಬಿ ಗೊತ್ತಿರ್ಬೋದು, ಏನೋ ಗೊತ್ತಿಲ್ಲ, ಬಟ್ ಮ್ಯಾಕ್ಸಿಮಮ್ ಯಾರಿಗೂ ಅಷ್ಟು ಗೊತ್ತಿರಲ್ಲ ಅನ್ಕೋತೀನಿ. ಸೊ ಬೀನ್ಸ್ ಮತ್ತು ಬೇಳೆ ಹಾಕಿ ಮಾಡೋ ಬಸ್ಸಾರು. ಸೊ ಇವಾಗ ಸ್ವಲ್ಪ ಟೊಮೊಟೊ ಹಾಕೋತಾ ಇದ್ದೀವಿ ಇದಕ್ಕೆ. ಸ್ವಲ್ಪ ಜನಕ್ಕೆ ಮಾಡೋದ್ರಿಂದ ಅರ್ಧ ಟೊಮೊಟೊ ಹಾಕೋತಿದ್ದೀನಿ. ಜಾಸ್ತಿ ಜನ ಇದ್ದರೆ ನೀವು ಬೇಕಾದ್ರೆ 1 ಟೊಮೊಟೊ ಹಾಕ್ಕೋಬೋದು. ಸೊ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ವೇನಲ್ಲಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ವಾಟರ್. ಬೆಂದ್ಮೇಲೆಲ್ಲ ಸ್ವಲ್ಪ ಕೆಳಗೆ ಹೋಗ್ಬಿಡುತ್ತೆ. ಇವಾಗ ಹಿಂಗೆ ಮೇಲಿದೆ ಅಷ್ಟೇ. ಸೊ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ವಾಟರ್. ಸೊ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀವಿ. ಓಕೆ, ಸೊ ಇವಾಗ ಇದನ್ನು ಕುಕ್ಕರ್ನ ಇಡೋದು ಸ್ಟವ್ ಮೇಲೆ ಬೇಯಿಸ್ಕೊಳ್ಳೋಣ ಇದನ್ನು. ನನಗೆ ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀವಿ. ಇದು ಬೇಯಲಿ ಸ್ವಲ್ಪ ಹೊತ್ತು. ಮುಚ್ಚಳ ಹಾಕಿ ಇಟ್ಟಿದ್ದೀವಿ. ಇದು ಬೆಂದ್ಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಬೇಯಲಿ. ಸೊ ಅಷ್ಟೊತ್ತಿಗೆ ಸ್ವಲ್ಪ ಖಾರಕ್ಕೆ ರೆಡಿ ಮಾಡ್ಕೋಬೇಕಲ್ಲ, ಖಾರ ರುಬ್ಬೋದಕ್ಕೆ. ಸೊ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಲ್ಲಂಗಡಿ ಹಣ್ಣು ತಿನ್ಬಿಡೋಣ ಇದೇ ಗ್ಯಾಪಲ್ಲಿ. ಸೊ ಆಮೇಲೆ ಖಾರ ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಇದು ಬೆಂದು ಇರುತ್ತೆ. ಬಸ್ಸಾರು ಏನಿದೆ ಗೊತ್ತಾ, ಇದು ಈಗ ನಮ್ಮ ಅಜ್ಜಿ ಇದೆಲ್ಲ ಮಾಡ್ತಿದ್ರಲ್ಲ, ಸೊ ಆ ಥರ ಬಸ್ಸಾರು ಅದೇ ಥರ ಇಲ್ಲಿ ನಮ್ಮ ಮನೇಲಿ ರೂಢಿ ಮಾಡ್ಕೊಂಡು ಬಂದಿರೋದು. ಸೊ ಇವಾಗ ಅದೇ ಥರ ಮಾಡ್ತಿದ್ದಾರೆ. ಇವಾಗ ಏನಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಅದನ್ನು ಹೆಂಚ್ ಮೇಲೆ ಫ್ರೈ ಮಾಡ್ಕೋಬೇಕು, ಪ್ಯಾನ್ ಮೇಲೆ ಫ್ರೈ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಹೆಂಚು ಇಟ್ಟಿದ್ದೀವಿ, ಸ್ವಲ್ಪ ಬಿಸಿ ಆಗಲಿ. ಈಗ ಹೆಂಚು ಕಾದಿದೆ, ಈರುಳ್ಳಿ ಹಾಕೋತಾ ಇದ್ದೀನಿ. ಏನು ಗೊತ್ತಾ, ಇದಕ್ಕೆ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡೋದಿಲ್ಲ, ಡ್ರೈ ರೋಸ್ಟ್ ಮಾಡ್ಕೋಬೇಕಷ್ಟೇ ಇದನ್ನ, ಆಯಿತಾ? ಸೊ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನು. ಈರುಳ್ಳಿ ಎಲ್ಲ ಸ್ವಲ್ಪ ಉಟ್ಕೋಬೇಕು. ನೆಕ್ಸ್ಟ್ ಈಗ ಬೆಳ್ಳುಳ್ಳಿ ಹಾಕೊಂಡ್ವಿ. ಈಗ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಕಪ್ಪು ಆಗೋ ಥರ ಫುಲ್ ಹುರ್ಕೋಬಾರ್ದು, ಸುಮ್ಮನೆ ಒಂದು 2 ನಿಮಿಷ ರೋಸ್ಟ್ ಥರ ಮಾಡ್ಕೋಬೇಕಷ್ಟೇ. ಫುಲ್ಲು ಕೆಂಪುಗಾಗಿ ಇದಾಗೋ ಥರ ಎಲ್ಲ ಫ್ರೈ ಮಾಡೋಲ್ಲ ನಾನು. ನೋಡಿ, ಇವಾಗ ಈ ಥರ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಜೀರಿಗೆ ಇವಾಗಲೇ ಹಾಕೋದು ಬೇಡ, ಯಾಕೇಳಿ ಬೇಗ ಅದು ಸೀದೋಗ್ಬಿಡುತ್ತೆ. ಸೊ ಮೆಣಸು ಹಾಕೊಂಡು ಫ್ರೈ ಮಾಡ್ತಿದ್ದೀವಿ. ಇವಾಗ ಜೀರಿಗೆ ಇದೊಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡೋಣ. ಇವತ್ತು ಇಲ್ಲಿ ಏನಕ್ಕೆ ಡ್ರೈ ರೋಸ್ಟ್ ಮಾಡ್ತಿದ್ದಾರೆ ಅಂದರೆ, ಹಿಂದಿನ ಕಾಲದಲ್ಲೆಲ್ಲ ಒಲೆ ಇರ್ತಿತ್ತು. ಸೊ ಅದು ಒಲೆ ಕೆಂಡ ಹತ್ರ ಎಲ್ಲ ಇಟ್ಕೊಂಡು ಸುಟ್ಕೊಬಿಡೋರು ಇದನ್ನೆಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಬಟ್ ಇವಾಗ ಆ ಥರ ಇಲ್ವಲ್ಲ. ಸೊ ಹಾಗಾಗಿ ಹೆಂಚ್ ಮೇಲೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇವಾಗ ಇದಾಗಿದೆ ನೋಡಿ, ಅದಕ್ಕೆ ಬಂದಿದೆ. ಇವಾಗ ನಾನು ಆಫ್ ಮಾಡ್ಕೊಂಡೆ ಸ್ಟವ್ನ.
ಸಾಂಬಾರ್ ಖಾರಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೆ ಆಯಿತಾ. ಇದು ಬಿಸಿ ಇದೆ ಇನ್ನು, ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ. ಓಕೆನಾ, ಬನ್ನಿ ತೋರಿಸ್ತೀನಿ. ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ. ಹಾಕೋತಾ ಇದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡೆ, ಫ್ರೈ ಮಾಡೋಣ. ಇದೆಲ್ಲ ಬೇಯಿಸಿದ್ವಲ್ಲ, ಅದ್ರದ್ದೆಲ್ಲ ಆಗಿದೆ. ಈರುಳ್ಳಿನ ಹಾಕ್ಕೊಂಡೆ ಈಗ ಈರುಳ್ಳಿ ಫ್ರೈ ಮಾಡ್ಕೊಳ್ತೀನಿ. ಕರಿಬೇವು, ಆಲ್ರೆಡಿ ಬೀನ್ಸ್ ಎಲ್ಲ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿದೀವಲ್ಲ, ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು. ಸೊ ಸ್ವಲ್ಪ ಹಾಕೋತಾ ಇದ್ದೀನಿ. ಬೀನ್ಸು ಮತ್ತೆ ಬೇಳೆ ಎಲ್ಲ ಬೇಯಿಸ್ಕೊಂಡಿರೋದು ಬೆಂದಿದೆ, ಇಲ್ಲಿದೆ ಕುಕ್ಕರಲ್ಲಿ. ಸೊ ಈ ತರ ಬಂದಿದೆ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಕಾಯಿ ಸ್ವಲ್ಪ, ಬೇಗ ಫ್ರೈ ಆಗ್ಬಿಡುತ್ತೆ ಕಾಯಿ. ಸೊ ಸ್ವಲ್ಪ ಕಡಿಮೆ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು, ಸೀದೋಗ್ಬಿಡುತ್ತಿಲ್ಲ ಅಂದರೆ. ಆಯ್ತಲ್ಲ ಗೈಸ್, ಇವಾಗ ಬೀನ್ಸ್ ಹಾಕೋಬೇಕು. ಬೇಯಿಸಿರೋದನ್ನ ಬೀನ್ಸ್ ಇದೆಯಲ್ಲ, ಸೊ ಅದನ್ನೆಲ್ಲ ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೀನ್ಸ್ ಎಲ್ಲ ವೆರಿ ರಿಚ್ ಇನ್ ಫೈಬರ್ ಅಲ್ವಾ, ಸೊ ಫೈಬರ್ ಈಸ್ ಇಂಪಾರ್ಟೆಂಟ್. ಫೈಬರ್ ಬೇಕು ಗೈಸ್ ಬಾಡಿಗೆ, ಫೈಬರ್ ಇಸ್ ಇಂಪಾರ್ಟೆಂಟ್. ಸೊ ಬೀನ್ಸ್ ಎಲ್ಲ ಅದಕ್ಕೆ ಹಾಕ್ಕೊಂಡು ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದ್ರದ್ದು ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ವಲ್ಲ, ಕಾಯಿ ಈರುಳ್ಳಿ ಎಲ್ಲ ಅದೆಲ್ಲ ಪಲ್ಯಕ್ಕೆ ಹತ್ತುತ್ತೆ. ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಯೋದಕ್ಕೆ ಬಿಟ್ಟೆ, ಇಷ್ಟು ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತೀನಿ. ಸೊ ಪಲ್ಯ ರೆಡಿ ಆಗೋಯ್ತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೊತ್ತಂಬರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ನೋಡಿ, ಬೀನ್ಸ್ ಪಲ್ಯ ರೆಡಿ ಆಗಿದೆ. ನೀವು ಒಂದ್ಸತಿ ಮಾಡ್ಕೊಳ್ಳಿ, ಇಷ್ಟಪಡ್ತೀರಾ. ಪಲ್ಯ ಅಂತೂ ರೆಡಿ ಆಯಿತು. ಇವಾಗ
ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಖಾರ ಎಲ್ಲ ಬೇಕಲ್ಲ, ಈರುಳ್ಳಿ ಎಲ್ಲ ಫ್ರೈ ಮಾಡಿಟ್ಟಿನ ತಣ್ಣಗಾಗಿದೆ. ಸೊ ಬನ್ನಿ ಇವಾಗ ಸಾಂಬಾರಿಗೆ ರೆಡಿ ಮಾಡೋಣ. ಇದು ಬೇಳೆ ಮತ್ತು ಟೊಮೊಟೊ ಆಗಲೇ ಬೀನ್ಸ್ ಜೊತೆ ಬೇಯಕ್ಕೆ ಹಾಕಿದ್ವಲ್ಲ, ಸೊ ಅದನ್ನು ಸ್ವಲ್ಪ ಬೇಳೆ ಮತ್ತು ಆ ಟೊಮೊಟೊನ ತಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬೇಳೆ ಮತ್ತು ಟೊಮೊಟೊ ಫುಲ್ಲು. ಖಾರಕ್ಕೆ ಇವಾಗ ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದು ಬೇಳೆ ಮತ್ತು ಟೊಮೊಟೊ ಸ್ವಲ್ಪ ತೆಗೆದಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಅರಿಶಿನ, ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಹಾಕೋತಿದ್ದೀನಿ. ನೆಕ್ಸ್ಟ್ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದಕ್ಕೆ ಇವಾಗ ಖಾರದ ಪುಡಿ. ಖಾರ ಬೇಕಲ್ಲ ಸಾಂಬಾರಿಗೆ. ಇಷ್ಟೇ ಗೈಸ್. ಇದನ್ನ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ಒಗ್ಗರಣೆ ಇಟ್ಕೊಂಡು ಆ ಒಗ್ಗರಣೆಗೆ ಇದನ್ನು ಹಾಕೊಳ್ಳೋದು. ಖಾರ ರುಬ್ಕೊಂಡು ಆಗಿದೆ ನೋಡಿ, ಈ ಥರ ಬಂದಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇಷ್ಟು ರುಬ್ಕೊಂಡಿದ್ದೀನಿ. ಏನು ಗೊತ್ತಾ, ಈಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕೊಳ್ಳೋದು, ಆಮೇಲೆ ಒಂದು ಪಾತ್ರೆಗೆ ಇದು ಖಾರ ರುಬ್ಬಿರ್ತೀವಲ್ಲ ಅದನ್ನ ಹಾಕೊಳ್ಳೋದು, ಮತ್ತೆ ಒಗ್ಗರಣೆನ ಖಾರ ಕುಯ್ಯೋದು, ಅವೆಲ್ಲ ತಲೆನೋವೇ ಬೇಡ. ಒಂದೇ ಒಂದು ಸಾರಿನ ಪಾತ್ರೆ ಇಟ್ಕೊಬಿಟ್ಟು ಅದಕ್ಕೆ ಫಸ್ಟ್ ಒಗ್ಗರಣೆ ಹಾಕೋಬಿಟ್ರೆ ಆಮೇಲಿಂದ ಇದು ಖಾರ ರುಬ್ಕೊಂಡಿರೋದು ಉಯ್ದುಬಿಟ್ರೆ ಹಾಗೆ ಹೋಯ್ತು ಒಂದೇ ಪಾತ್ರೆಯಲ್ಲಿ. 21 ಪಾತ್ರೆನೇ ಬೇಡ. ಸೊ ಒಗ್ಗರಣೆಗೆ ಇಷ್ಟ ಐಟಮ್ನ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಇವಾಗ ಖಾರ ಇಟ್ಕೊಂಡೆ. ಆಮೇಲೆ ಇವಾಗ ಬೀನ್ಸ್ ಬೇಯಿಸಿರ್ತೀವಲ್ಲ, ಆ ನೀರು ಇರುತ್ತಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಳ್ಳೋದು. ಸೊ ಈಗ ಮಿಕ್ಸಿಗೆ ಜಾರಿಗೆ ಹಾಕೋಬಿಟ್ರೆ ಅದ್ರಲ್ಲಿ ಸ್ವಲ್ಪ ಖಾರ ಅಂಟಿರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸೊ ಇಲ್ಲಿಗೆ ಹಾಕೋಬಿಟ್ರೆ ಆ ನೀರು ಕೂಡ ಯೂಸ್ ಆಯಿತು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಏನಾದ್ರು ತುಂಬ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಸಾಂಬಾರು ಬರಬೇಕು. ಆಯಿತು, ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡ್ಕೊತಿದ್ದೀನಿ. ಇದನ್ನೆಲ್ಲ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ. ಥೈರಾಯ್ಡ್ ಇಶ್ಯೂಸ್ ಯಾರಿಗಾರು ಇದ್ರೂ ಕೂಡ ಚೆನ್ನಾಗಿ ಕೊತ್ತಂಬರಿ ಸೊಪ್ಪೆಲ್ಲ ತಿನ್ನಿ ಗೈಸ್, ಕಂಟ್ರೋಲಲ್ಲಿ ಇರುತ್ತೆ. ಇನ್ನು ಸ್ವಲ್ಪ ಕುದಿಲು ಉಪ್ಪು, ನೀರು ಎಲ್ಲ ಏನೇನು ಬೇಕೆಲ್ಲನೂ ಹಾಕ್ಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಹದಕ್ಕೆ ಬಂದಿದೆ. ಇಷ್ಟು ಬಂದಿದೆ ಅಂದರೆ ಟೇಸ್ಟ್ ನೋಡಿದೆ, ಹುಳಿ ಹುಳಿ ಖಾರ ಒಂಥರ ಅಷ್ಟು ರುಚಿಯಾಗಿ ಬಂದ್ಬಿಟ್ಟಿದೆ. ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಬಸ್ಸಾರಲ್ಲೂ ಎಂಥ ಟೇಸ್ಟ್ ಇರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ರಾಗಿ ಮುದ್ದೆ ಯಾರ್ಯಾರಿಗೆ ಫೇವ್ರೇಟ್ ಇದೆ ಕಮೆಂಟ್ ಮಾಡಿ ಮರಿಬೇಡಿ. ಮುದ್ದೆ ಬಸ್ಸಾರು ಇದ್ರೆ ಸಾಕು ಅಂತ ಅನ್ನೋರು ಕಮೆಂಟ್ ಮಾಡಿ. ಸಾಂಬಾರು ರೆಡಿ ಆಯಿತು, ಗ್ಯಾಸ್ ಆಫ್ ಮಾಡಿಕೊಂಡೆ. ಸೂಪರಾಗಿ ಬಂದಿದೆ. ಮತ್ತು ಈಗ ಸಾಂಬಾರೇನೋ ಆಯಿತು ಅಂದರೆ ನಾನು ಇವಾಗ ಊಟ ಮಾಡೋದಿಲ್ಲ. ಸೊ ಇದ್ರ ಬದಲು ಏನು ತಿಂತೀನಿ ಅಂತ ತೋರಿಸ್ತೀನಿ. ರಾತ್ರಿಗೆ ಊಟ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಮೊಟ್ಟೆ ರೆಡಿ ಇದೆ. ಮೊಟ್ಟೆ ಎಲ್ಲ ಸುಲ್ಕೋಬೇಕು. ಇಟ್ಕೊಂಡಿದ್ದೀನಿ, ದಾರದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈಸಿ, ವೆರಿ ಈಸಿ.
ಥ್ರೆಡಲ್ಲಿ ಕಟ್ ಮಾಡಿಬಿಟ್ಟು ಚಾಕು ಏನೂ ಬೇಕಾಗಿಲ್ಲ, ಈಸಿಯಾಗಿ ಕಟ್ ಆಗುತ್ತೆ ಎಗ್. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಕಟ್ಟಾಗಿರೋದು. ಈಗ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ನ ಹಾಕ್ಕೊಡ್ತಿದ್ದೀನಿ, ಯಾಕಂದ್ರೆ ಹಾಗೆ ತಿಂದರೆ ಸ್ವಲ್ಪ ಇದು ಯಾರಿಗೆ ಆದರೂ ಆಯಿತು ಹಾಗೆ ತಿನ್ನಬಾರ್ದು, ಗ್ಯಾಸ್ಟ್ರಿಕ್ ಥರ ಆಗುತ್ತೆ. ಸೊ ಹಾಗಾಗಿ ಉಪ್ಪು ಮೆಣಸು ಹಾಕ್ಕೊಂಡು ತಿನ್ನಿ ನೀವು. ಕುಕ್ಕುಂಬರ್ ಡಿಸೈನ್ ಕಟ್ ಮಾಡಿದ್ದೀನಿ. ಈಗ ಹೆಂಗ್ ತುಂಬ್ಕತ್ತಾಳ ನೋಡು. ಸೊ ಬೀನ್ಸ್ ಪಲ್ಯ ಮಾಡಿದ, ಸೊ ಆ ಪಲ್ಯ ಹಾಕೋತಿದ್ದೀನಿ. ಬೀನ್ಸ್ ಪಲ್ಯ, ಎಗ್ ವಿತ್ ಪೆಪ್ಪರ್ ಆ್ಯಂಡ್ ಸಾಲ್ಟ್, ಕುಕುಂಬರ್ ಆ್ಯಂಡ್ ಒನ್ ಮೋರ್ ಇದೆ. ಅದಕ್ಕೆ ಇವಾಗ ಆ್ಯಪಲ್. ಸೊ ಇಷ್ಟನ್ನ ಇವಾಗ ಲಂಚಿಗೆ ತಿಂತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್.